ಸುಲಗ್ನ ಸಾವಧಾನ. ಗೌತಮಿ ವಿಠ್ಠಲರಾವ್ ಅವರನ್ನು ಅರಸುತ್ತಾ ಬಂದಳು. ಅವರು ಆಗಲೇ ಊಟ ಮುಗಿಸಿ ತಮ್ಮ ರೂಮು ಸೇರಿಕೊಂಡಿದ್ದರು. ಗೌತಮಿ ಹೋಗಿ ಅವರ ರೂಮಿನ ಬಾಗಿಲು ಬಡೆದು, ಅಂಕಲ್, ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಒಳಗೆ ಬರಬಹುದಾ ಎಂದಳು. ಓ ಗೌತಮಿ, ಬಾಮ ಒಳಗೆ. ನೀನು ಯಾವಾಗ ಬೇಕಿದ್ರೂ ಒಳಗೆ ಬರಬಹುದು, ಪರ್ಮಿಷನ್ ಏನು ಕೇಳಬೇಕಿಲ್ಲ. ಏನು ವಿಷಯ ಹೇಳು ಎಂದರು ವಿಠ್ಠಲರಾವ್. ಗೌತಮಿ ತಲೆ ತಗ್ಗಿಸಿಕೊಂಡು ಆ ರೂಮಿನೊಳಗೆ ಕಾಲಿಟ್ಟಳು. ಅವಳ ತಂದೆಯು ಅಲ್ಲೇ ಕುಳಿತಿದ್ದರು. ಅಂಕಲ್, ಅದು ನೀವು ರಿಸೆಪ್ಷನ್ ಮಾಡೋಣ ಅಂದ್ರಲ್ಲ, ಅದು ಯಾಕೆ ಬೇಕಂಕಲ್? ಅಂದರೆ ಅಪ್ಪನ ದುಡ್ಡನ್ನು ಸುಮ್ಮನೆ ಯಾಕೆ ಖರ್ಚು ಮಾಡಿಸ್ಬೇಕು ಅಂತಷ್ಟೇ. ಈಗಾಗಲೇ ಮದುವೆ ಮಾಡಿ ಸುಸ್ತಾಗಿದ್ದಾರೆ ಅವರು ಎಂದಳು ಗೌತಮಿ. ಆ ಮಾತು ಕೇಳಿ ರಾಯರು ಮತ್ತು ವಿಠ್ಠಲರಾವ್ ಇಬ್ಬರು ಜೋರು ಜೋರಾಗಿ ನಗಲಾರಂಭಿಸಿದರು. ಗೌತಮಿಗೆ ಆ ನಗು ಯಾಕೆ ಅಂತ ಅರ್ಥವಾಗಲಿಲ್ಲ. ಅವಳು ಇಬ್ಬರ ಮುಖವನ್ನು ದಿಟ್ಟಿಸಲಾರಂಭಿಸಿದಳು. ರಾಯರು ಅವಳಿಗೆ, ಏನು ಚಿಂತೆ ಇಲ್ಲಮ್ಮ, ನನಗೆ ತಾನೇ ನಿನ್ನ ಬಿಟ್ಟರೆ ಯಾರಿದ್ದಾರೆ? ಹೇಗಿದ್ರೂ ಆ ಹುಡುಗನಿಗೆ ವರದಕ್ಷಿಣೆ ಕೊಡಬೇಕು ಅಂತ ದುಡ್ಡು ಅರೇಂಜ್ ಮಾಡಿದ್ನಲ್ಲ, ಅದನ್ನೇ ಇಲ್ಲಿ ಖರ್ಚು ಮಾಡಿದ್ರಾಯ್ತು ಬಿಡು. ಯಾವುದೇ ತಂದೆ ತಾಯಿಯಾಗಲಿ ಅವ್ರು ಬಯಸೋದು ತಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಷ್ಟೇ. ಮಕ್ಕಳು ಸುಖವಾಗಿದ್ದಾರೆ ಅಂತ ಗೊತ್ತಾದರೆ ಅವರು ಎಷ್ಟು ದುಡ್ಡು ಬೇಕಿದ್ರೂ ಖರ್ಚು ಮಾಡ್ತಾರೆ, ಗೊತ್ತಾಯ್ತಾ? ದುಡ್ಡಿನ ಬಗ್ಗೆ ನೀನೇನು ಯೋಚಿಸ್ಬೇಡಮ್ಮ, ಮುಂದಿನ ತಯಾರಿ ನೋಡಿ ಹೋಗು ಎಂದರು. ಗೌತಮಿ ಮನಸ್ಸಿನೊಳಗೆ, ಈ ದೊಡ್ಡವರು ಅನ್ನಿಸ್ಕೊಂಡವರು ಎಲ್ಲ ನಿರ್ಧಾರ ಇವರೇ ಮಾಡಿಬಿಡ್ತಾರೆ, ನಾವು ಹೇಳೋದನ್ನು ಕೇಳೋದೇ ಇಲ್ಲ ಅಂತ ಯೋಚಿಸುತ್ತಾ ಉಗುರು ಕಡಿಯುತ್ತಾ ಅಲ್ಲೇ ನಿಂತಿದ್ದಳು. ವಿಠ್ಠಲರಾವ್ ಅದನ್ನು ನೋಡಿ, ನಿನ್ನ ಚಿಂತೆ ನನಗೆ ಅರ್ಥ ಆಯ್ತಮ್ಮ. ನಿಮ್ಮಪ್ಪನೇ ಅಷ್ಟೂ ಖರ್ಚನ್ನು ತನ್ನ ತಲೆ ಮೇಲೆ ಹಾಕಿಕೊಳ್ತಾರೆ ಅಂತ ತಾನೇ ನಿನ್ನ ಚಿಂತೆ? ಆಯಿತು, ಭುವನ್ ನನ್ನ ಸಾಕು ಮಗ ಇದ್ದ ಹಾಗೆ, ಇದಕ್ಕೆ ಅರ್ಧ ಖರ್ಚು ನಾನು ಹಾಕ್ತೀನಿ, ಇಬ್ಬರು ಸೇರಿ ಫಂಕ್ಷನ್ ಮಾಡೋಣ, ಈ ಖುಷಿನಾ ಎಂದರು. ಗೌತಮಿ ವಲ್ಲದ ಮನಸ್ಸಿನಿಂದ ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿ ಭುವನ್ ಇರುವ ಕಡೆ ಹುಡುಕಿಕೊಂಡು ಬಂದು ಈ ವಿಷಯ ತಿಳಿಸಿದಳು. ಭುವನ್ ತಲೆ ಮೇಲೆ ಕೈ ಹೊತ್ತುಕೊಂಡ. ರೀ, ನಿಮ್ಮನ್ನ ನಾನು ಹೇಳಿ ಕಳಿಸಿದ್ದೇನು, ನೀವು ಮಾಡ್ಕೊಂಡು ಬಂದಿರೋದೇನು? ನಮ್ಮ ಬಾಸ್ ಕೂಡ ಅರ್ಧ ಖರ್ಚು ಹಾಕ್ತಾರಾ? ಇಷ್ಟೆಲ್ಲ ಗ್ರ್ಯಾಂಡಾಗಿ ಆರ್ಥಕ್ಷತೆ ಮಾಡಿಕೊಂಡು ಮುಂದಿನ ವರ್ಷ ನಾವು ಡಿವೋರ್ಸಿಗೆ ಅಪ್ಲೈ ಮಾಡಿದ್ರೆ ನಮ್ಮ ಬಾಸಿಗೆ ಸಿಟ್ಟು ಬರಲ್ವಾ? ಆಗ ಅವರು ನಾನು ಖರ್ಚು ಮಾಡಿರೋ ದುಡ್ಡು ವಾಪಸ್ ಕೊಡು ಅಂತ ಕೇಳಿದ್ರೆ ಏನ್ರಿ ಮಾಡೋದು ಅಂತ ಭುವನ್ ರೇಗಿದ. ಓಹೋ, ಹುಡುಗನ ಕಡೆಯವರು ಖರ್ಚು ಮಾಡಿದರೆ ಮಾತ್ರ ಖರ್ಚಾ? ಹುಡುಗಿಯ ತಂದೆ ಮಾಡಿದರೆ ಅದು ಖರ್ಚಲ್ವಾ? ಚೆನ್ನಾಗಿದೆ ಕಣ್ರಿ ನಿಮ್ಮ ಲಾಜಿಕ್ಕು. ಮುಂದಿನ ವರ್ಷ ನಾವು ಡಿವೋರ್ಸ್ ತಗೊಂಡಾಗ ನಮ್ಮಪ್ಪನೂ ಖರ್ಚು ಮಾಡಿರೋ ದುಡ್ಡು ವೇಸ್ಟ್ ಆಗುತ್ತೆ, ಅದ್ರ ಬಗ್ಗೆ ಯೋಚಿಸ್ಲಿಲ್ವಾ ನೀವು ಅಂತ ಗೌತಮಿ ಮೂತಿ ತಿರುವಿದಳು. ಹೆಣ್ಣು ಮಕ್ಕಳ ತಂದೆಯರು ಅದನ್ನೆಲ್ಲ ಮೊದಲೇ ಯೋಚಿಸಿ ಪ್ರಿಪೇರ್ ಆಗಿರ್ತಾರಪ್ಪ. ಆದರೆ ನಾನೇನು ನಿಮ್ಮನ್ನು ಮೆರೆಸ್ಬೇಕು ಅಂತ ಮದುವೆ ಮಾಡ್ಕೊಂಡು ಬಂದಿಲ್ವಲ್ಲ. ಮದುವೆ ನಿಲ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮಗೆ ತಾಳಿ ಕಟ್ಟಿದ್ದೆ. ಈಗ ನೋಡಿದ್ರೆ ನನಗೆ ಚೌರ ಆಗ್ತಿದೆ ಎಂದ ಭುವನ್ ಕೋಪದಿಂದ. ಗೌತಮಿ ಸೆರಗು ಸಿಕ್ಕಿಸಿಕೊಂಡು ಜಗಳಕ್ಕಿಳಿದಳು. ಏನಂದ್ರಿ? ಹೆಣ್ಣು ಮಕ್ಕಳ ತಂದೆಯರು ಮಾತ್ರ ಇದಕ್ಕೆ ಪ್ರಿಪೇರ್ ಆಗಿರ್ಬೇಕಾ? ನೀವು ತಾಳಿ ಕಟ್ಟುವ ಮುಂಚೆ ಇದನ್ನೆಲ್ಲ ಯೋಚಿಸಿರ್ಬೇಕಿತ್ತು ತಾನೇ? ಅದೇನು ಹೆಣ್ಣು ಮಕ್ಕಳ ತಂದೆಯರು ಏನು ಮಾಡಿದ್ರು ಮಾಡಿಸ್ಕೋಬೇಕು, ಎಷ್ಟು ದುಡ್ಡು ಕೇಳಿದ್ರು ಬೋಳಿಸ್ಕೋಬೇಕು ಅಂತ ರೂಲ್ಸ್ ಇದೆಯಾ? ಅರ್ಧ ದುಡ್ಡು ನೀವು ಹಾಕಿ ಅಲ್ವಾ? ಅವತ್ತೇನು ನಾನೊಬ್ಳೆ ಮಿಂಚ್ತೀನಾ? ನೀವು ಮಿಂಚ್ತೀರ ತಾನೇ? ಅಲ್ಲಿಗೆ ಹಿಸ್ಸಾ ಬರಬರ್ ಆಯ್ತಲ್ವಾ ಎಂದಳು ಗೌತಮಿ. ಭುವನ್ ಅವಳ ವಾಚಾಳಿತನ ನೋಡಿ, ನಾನಿವಳನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ನಾ ಅಂತ ಅಂದುಕೊಂಡ. ಅಷ್ಟರಲ್ಲಿ ಗೌತಮಿಯೇ, ನಿಮ್ಮನ್ನ ಮದುವೆ ಆಗಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಬಿಟ್ಟಳು. ಭುವನ್ ಅದನ್ನು ಕೇಳಿ ಜೋರಾಗಿ ನಗಲಾರಂಭಿಸಿದ. ಗೌತಮಿ ಅವನ ಕಡೆ ದಿಟ್ಟಿಸುತ್ತಾ, ಇಲ್ಲೇನು ಲಾಫಿಂಗ್ ಗ್ಯಾಸ್ ರಿಲೀಸ್ ಮಾಡಿದ್ದಾರಾ? ಯಾಕೆ ಹಿಂಗೆ ನಗ್ತಿದ್ದೀರಾ? ಲೂಸಾ ಅಂತ ನಟನೆ ಮಾಡುತ್ತಾ ಕೇಳಿದಳು. ಓಹೋ, ಅಲ್ಲ ಕಣ್ರಿ, ನಾವೆಷ್ಟೇ ಜಗಳ ಆಡ್ಬೋದು, ಆದರೆ ನಮ್ಮ ಯೋಚನೆಗಳು ಸಖತ್ ಸಿಂಕ್ ಆಗುತ್ತೆ. ನೀವೇನು ಯೋಚಿಸಿದ್ರೋ ಅದನ್ನು ನಾನು ಈಗ ತಾನೇ ಯೋಚಿಸಿದ್ದೆ ಎಂದ ಭುವನ್ ನಗು ತಡೆಯುತ್ತಾ. ಗೌತಮಿ ಅಮಾಯಕಿಯಂತೆ, ಏನು ಯೋಚಿಸಿದ್ರಿ ಅಂತ ಕೇಳಿದಳು. ಅದೇ, ನಾನಿವಳನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ನಾ ಅಂತ ಯೋಚಿಸ್ತಾ ಇದ್ದೆ. ಅಷ್ಟರಲ್ಲಿ ಆ ಮಾತನ್ನು ನೀವೇ ಹೇಳಿಬಿಟ್ರಿ. ಒಂಥರ ನಾವು ಮೇಡ್ ಫಾರ್ ಈಚ್ ಅದರ್ ಅಂತಾನೆ ಅನ್ನಿಸ್ತಾ ಇಲ್ವಾ?
ಅಟ್ ಎ ಟೈಮ್ ಸೇಮ್ ಥಿಂಕಿಂಗ್ ಎಂದ ಭುವನ್ ತಮಾಷೆಯಾಗಿ. ಗೌತಮಿ ಕೈ ಕಟ್ಟಿಕೊಂಡು, ನನಗೇನು ಹಾಗನ್ನಿಸ್ತಿಲ್ಲ, ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಮೆಂಟಲ್ ಡಿಸಾರ್ಡರ್ ಇಲ್ಲ ಎಂದಳು ಮೂತಿ ತಿರುಗಿಸುತ್ತಾ. ಇಲ್ಲಿಗೆ ಬಂದಾಗಿನಿಂದ ಅವಳು ಅದೆಷ್ಟನೆಯ ಸಲವೋ ಅವನನ್ನು ನೋಡಿ ಮೂತಿ ತಿರುಗಿಸುತ್ತಾ ಇರುವುದು ಅವನು ಲೆಕ್ಕ ಇಟ್ಟಿರಲಿಲ್ಲ. ಆದರೆ ಅವಳ ಆ ಭಂಗಿಗೆ ಅವನು ಶರಣಾಗಿ ಬಿಟ್ಟಿದ್ದ. ಅವಳು ಆ ರೀತಿ ಮೂತಿ ತಿರುಗಿಸಲಿ ಅಂತಲೇ ಆಗಾಗ ಚಿಕ್ಕದಾಗಿ ರೇಗಿಸುತ್ತಲೂ ಇದ್ದ. ಈ ವಿಷಯ ಅವಳಿಗೆ ಗೊತ್ತಾದ ದಿನ ತನಗೆ ಪೊರಕೆ ಪೂಜೆ ಗ್ಯಾರಂಟಿ ಅಂತ ಅವನಿಗೆ ಗೊತ್ತಿತ್ತು. ಆದರೂ ಅವನಿಂದ ಬಿಡಲಾಗಿರಲಿಲ್ಲ. ಓಹ್, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಯಿತು. ಈಗೇನು ಆರ್ತಕ್ಷತೆಗೆ ಅರ್ಧ ದುಡ್ಡು ನಾನು ಹಾಕಬೇಕಾ? ಓಕೆ ಡನ್. ಆದರೆ ನೀವೆಷ್ಟು ರಿಲೇಟಿವ್ಸ್ನ ಕರಿತೀರೋ ನಾನು ಅಷ್ಟೇ ಜನ ಫ್ರೆಂಡ್ಸ್ನ ಕರಿತೀನಿ, ಯಾಕಂದರೆ ಹಿಸ್ಸಾ ಬರಾಬರಾಗಬೇಕಲ್ವಾ ಎಂದ ಭುವನ್ ಕಣ್ಣು ಹೊಡೆಯುತ್ತಾ. ಆಯಿತು, ಕರ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಕುಡಿದು ಸಾಯ್ಲಿ ಎಂದು ಬಿಟ್ಟಳು. ಭುವನ್ಗೆ ಸಿಟ್ಟು ನೆತ್ತಿಗೇರಿತು. ಏನ್ರಿ ನೀವು, ನನ್ನ ಫ್ರೆಂಡ್ಸ್ ಬರೀ ಕುಡಿಯೋದಕ್ಕೆ ಬರುವುದಾ? ನನಗಾಗಲಿ ನನ್ನ ಫ್ರೆಂಡ್ಸ್ಗಾಗಲಿ ಆ ಕೆಟ್ಟ ಅಭ್ಯಾಸ ಇಲ್ಲವೇ ಇಲ್ಲ, ಗೊತ್ತಾ? ನೋಡದೆ ಮಾಡದೆ ಏನೇನೋ ಹೇಳಬೇಡಿ ನೀವು ಎಂದ ರೇಗುತ್ತಾ. ನಿಮ್ಮ ಫ್ರೆಂಡ್ಸಿಗೆ ಆ ಅಭ್ಯಾಸ ಇರದೇ ಇದ್ದರೆ ನಾನೇನು ಮಾಡೋಕ್ಕಾಗುತ್ತೆ? ಅದು ನಿಮ್ಮ ಕರ್ಮ. ಆದರೆ ನನ್ನ ಫ್ರೆಂಡ್ಸಿಗೆ ಇದೆಯಲ್ಲ, ಅವರಿಗೆ ಲೋಕಲ್ ಮಾಲೆಲ್ಲ ಸೆಟ್ ಆಗಲ್ಲ, ಫಾರಿನ್ಗೆ ಬೇಕು ಎಂದಳು ಗೌತಮಿ. ಭುವನ್ಗೆ ಕುಡಿಯದೆ ನಶೆ ಏರಿದಂತಾಯಿತು. ಏನು ಏನು ಕುಡಿಯದೇ ಇರುವ ನಾನು ನಿಮ್ಮ ಫ್ರೆಂಡ್ಸಿಗೋಸ್ಕರ ಲಿಕ್ಕರ್ ತರಿಸ್ಬೇಕಾ? ಹೋಗ್ರಿ, ನಾನಂತ ದರಿದ್ರ ಕೆಲಸ ಯಾವತ್ತಿಗೂ ಮಾಡಲ್ಲ ಎಂದ. ಮತ್ತೆ ನಾನು ಮಾಡಬೇಕಾ ಕೇಳಿದಳು. ರೀ, ಕೊಟ್ಟರೆ ಕುಡಿಯೋಕ್ಕಾಗುತ್ತೆ, ಹೋಗಿ ತರೋಕ್ಕಾಗಲ್ವಾ? ಬೇಕಿದ್ರೆ ಹೋಗಿ ತಂದ್ಕೊಳ್ಳಿ, ಬೇಡದಿದ್ರೆ ಬಿಟ್ಕೊಳ್ಳಿ ಅಂತ ಹೇಳಿ ಭುವನ್ ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಪಕ್ಕದ ರೂಮಿನಲ್ಲೇ ಇದ್ದ ರಾಯರಿಗೆ, ವಿಠ್ಠಲ್ ರಾವ್ ಮತ್ತು ವಸಂತಮ್ಮನವರಿಗೆ ಹೊಸ ಮದುಮಕ್ಕಳಿಬ್ಬರು ಏನೋ ಜಗಳವಾಡಿಕೊಳ್ತಾ ಇದ್ದಾರೆ ಅಂತ ಗೊತ್ತಾಯಿತು ಹೊರತು ಯಾಕೆ ಅಂತ ಅರ್ಥವಾಗಲಿಲ್ಲ. ವಸಂತಮ್ಮ ಗಂಡನ ಕಡೆ ನೋಡುತ್ತಾ, ಇವ್ರ ಜಗಳ ನೋಡ್ತಿದ್ರೆ ನನಗ್ಯಾಕೋ ಅನುಮಾನ ಬರ್ತಿದೆ ಕಣ್ರಿ, ಇವ್ರ ಫಸ್ಟ್ ನೈಟ್ ನಡೆದಿಲ್ವೇನೋ ಅಂತ ಎಂದರು ಆತಂಕದಿಂದ. ಆ ಮಾತು ಕೇಳಿ ರಾಯರಿಗೆ ಟೆನ್ಷನ್ ಶುರುವಾಯಿತು. ಕತೆ ಮುಂದುವರಿಯುತ್ತದೆ.